ಈ ವಿಡಿಯೋದಲ್ಲಿ ಈ ರೀತಿ ಗ್ಲೋಯಿಂಗ್ ಸ್ಕ್ರಿಬಲ್ ಆನಿಮೇಷನ್ ಎಫೆಕ್ಟ್ ನ ನೀವು ನಿಮ್ಮ ಮೊಬೈಲ್ ನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೊಬಹುದು ಅಂತ ತಿಳಿಸ್ಕೊಡ್ತೀನಿ. ಇಂದೊಮ್ಮೆ ನಾನು ಇದೇ ರೀತಿ ಎಫೆಕ್ಟ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಒಂದು ಟ್ಯುಟೋರಿಯಲ್ ಮಾಡಿದ್ದೆ. ಆದ್ರೆ ಆ ಟ್ಯುಟೋರಿಯಲ್ ನಲ್ಲಿ ಎರಡು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಸ್ಟೆಪ್ಸ್ ನ ಹೇಳ್ಕೊಟ್ಟಿದ್ದೆ. ಈ ಒಂದು ಟ್ಯುಟೋರಿಯಲ್ ನಲ್ಲಿ ತುಂಬಾ ಈಸಿಯಾಗಿ ಬರೀ ಒಂದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಯಾವ ರೀತಿ ತರ ಗ್ಲೋಯಿಂಗ್ ಸ್ಕ್ರಿಬಲ್ ಆನಿಮೇಷನ್ ಮಾಡ್ಕೊಬಹುದು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ತರ ಎಫೆಕ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ನಿಮಗೆ ಸ್ಕ್ರಿಬಲ್ ಅಂತ ಒಂದು ಅಪ್ಲಿಕೇಶನ್ ಬೇಕು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ಟ್ಯುಟೋರಿಯಲ್ ನೋಡೋಣ. ಸ್ಕ್ರಿಬಲ್ ಅಪ್ಲಿಕೇಶನ್ ಓಪನ್ ಮಾಡಿ ನೆಕ್ಸ್ಟ್ ನಿಮ್ಮ ಕೆಳಗಡೆ ವೀಡಿಯೋಸ್ ಬರುತ್ತೆ, ಸ್ಕ್ರಿಬಲ್ ಎಫೆಕ್ಟ್ ಹಾಕಿರುವಂಥ ವೀಡಿಯೋಸ್. ಈ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಸ್ಕ್ರಿಬಲ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋಗಳನ್ನೆಲ್ಲ ನೋಡಿ. ಮತ್ತೆ ಬರೀ ವಿಡಿಯೋಗಳಿಗೆ ಮಾತ್ರ ನಾವು ಫೋಟೋಗಳಿಗೂ ಕೂಡ ನಾವು ಸ್ಕ್ರಿಬಲ್ ಎಫೆಕ್ಟ್ನ ಹಾಕೊಬೋದು. ನೋಡಿ ಇಲ್ಲಿ ಪರ್ಫ್ಯೂಮ್ ಬಾಟ್ಲಿಗೆ ಈ ಥರ ಸ್ಕ್ರಿಬಲ್ ಎಫೆಕ್ಟ್ನ ಹಾಕಿದ್ದಾರೆ. ಓಕೆ, ನೆಕ್ಸ್ಟ್ ಈ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವಿಡಿಯೋ ಎಲ್ಲಿರುತ್ತೆ ನೋಡಿಕೊಂಡು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಮೇಲ್ಗಡೆ ಸರ್ಕಲ್ ರೀತಿ ಕಾಣ್ತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಅಲ್ಲಿ ನಾವು ಬರೀ 5 ಸೆಕೆಂಡ್ ವಿಡಿಯೋ ಮಾತ್ರ ನಾವು ಸ್ಕ್ರಿಬಲ್ ಎಫೆಕ್ಟ್ ನ ಹಾಕೋಕ್ಕಾಗೋದು. ನಿಮಗೆ 5 ಸೆಕೆಂಡ್ ಗಿಂತ ಜಾಸ್ತಿ ಇರುವಂತ ವಿಡಿಯೋಗೆ ನೀವು ಸ್ಕ್ರಿಬಲ್ ಎಫೆಕ್ಟ್ ಹಾಕಬೇಕು ಅಂತಂದ್ರೆ ನೀವು ಪ್ರೋ ವರ್ಷನ್ ನ ಪರ್ಚೇಸ್ ಮಾಡಬೇಕಾಗುತ್ತೆ. ಅವಾಗ ನಿಮಗೆ ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ಕೂಡ ಬರಲ್ಲ, ಮತ್ತೆ ನೀವು ಎಷ್ಟು ಟೈಮ್ ಇರುವಂತ ವಿಡಿಯೋನ ಕೂಡ ನೀವು ಹಾಕೊಂಡು ಸ್ಕ್ರಿಬಲ್ ಎಫೆಕ್ಟ್ ನ ಹಾಕಬಹುದು. ಫ್ರೀ ವರ್ಷನ್ ಅಲ್ಲಿ ನಮ್ಗೆ ಬರೀ 5 ಸೆಕೆಂಡ್ ಮಾತ್ರ ನಾವು ಸ್ಕ್ರಿಬಲ್ ಎಫೆಕ್ಟ್ ನ ಹಾಕೋಕ್ಕಾಗೋದು. ಸೊ ನನಗೆ 5 ಸೆಕೆಂಡ್ ಸಾಕು, ಸೊ ಅದಕ್ಕೆ ನಾನು ಫ್ರೀ ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಯು ವಿಲ್ ಬಿ ವರ್ಕಿಂಗ್ ಆನ್ 150 ಫ್ರೇಮ್ಸ್, ಡು ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ. ಅಂದ್ರೆ ಈ ಅಪ್ಲಿಕೇಶನ್ ಏನಪ್ಪ ಮಾಡುತ್ತೆ ಅಂತಂದ್ರೆ ನಿಮ್ಮ ವಿಡಿಯೋನ ಫೋಟೋಗಳ ರೀತಿ ಕನ್ವರ್ಟ್ ಮಾಡುತ್ತೆ. ಈಗ ನಿಮ್ಮ ವಿಡಿಯೋ 1 ಸೆಕೆಂಡ್ಗೆ 30 ಫ್ರೇಮ್ಸ್ ಬಿತ್ತು ಅಂತಂದ್ರೆ 30 ಫ್ರೇಮ್ಸ್ ಇಂಟು 5 ಸೆಕೆಂಡ್ ಎಷ್ಟಾಯಿತು? 150 ಫ್ರೇಮ್ಸ್. ಸೊ ಅದು ಇಲ್ಲಿ ಕೇಳ್ತಾ ಇದೆ, ಡು ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳ್ತಾ ಇದೆ. ಸೊ ಎಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಪೋರ್ಟಿಂಗ್ ಫ್ರೇಮ್ಸ್ ಅಂತ ಬರುತ್ತೆ. ಅಂದರೆ ಡಿಪೆಂಡ್, ಈಗ ನಿಮ್ಮ ವಿಡಿಯೋದಲ್ಲಿ 24 ಫ್ರೇಮ್ಸ್ ಪರ್ ಸೆಕೆಂಡ್ ಇತ್ತು ಅಂತಂದರೆ 24 ಇಂಟು 5 ಎಷ್ಟಾಯಿತು? 120 ಫ್ರೇಮ್ಸ್. ಅವಾಗ ನಿಮಗೆ 120 ಫ್ರೇಮ್ಸ್ ಬರುತ್ತೆ. ಬಟ್ ಆದರೆ ನನ್ನ ವಿಡಿಯೋ ನೀವು ಮೊಬೈಲ್ನಲ್ಲಿ ಯಾವುದೇ ವಿಡಿಯೋ ಮಾಡಿದ್ರೆ ಹತ್ತಿರ 30 ಫ್ರೇಮ್ಸ್ ಪರ್ ಸೆಕೆಂಡೇ ಇರುತ್ತೆ. ಸೊ 30 ಇಂಟು 5 ಅಂತಂದರೆ 150 ಆಗುತ್ತೆ. ನೋಡಿ ಇಲ್ಲಿ ಕೆಳಗಡೆ ಫೋಟೋಗಳ ರೀತಿ ಬಂದಿದೆ, 1 2 3 4 5 ಅಂತ ಅಂದ್ಬಿಟ್ಟಲ್ವ. ನೋಡಿ ಈಗ ಎಷ್ಟಿದೆ ನೋಡೋಣ, 150ಇಂದ 151 ಫ್ರೇಮ್ಸ್ ಪರ್ ಸೆಕೆಂಡು ಬಂದಿದೆ. ಸೊ ನಮಗೆ ವಿಡಿಯೋ ಇವಾಗ ಫೋಟೋಗಳ ರೀತಿ ಇಂಪೋರ್ಟ್ ಆಗಿದೆ. ಇವಾಗ ನಾವು ಪ್ರತಿಯೊಂದು ಫೋಟೋಗೂ ನಾವು ಸ್ಕ್ರಿಬಲ್ ಎಫೆಕ್ಟ್ನ ಡ್ರಾ ಮಾಡ್ಕೊಂಡು ಹೋದರೆ ಮುಗಿದೋಯ್ತು. ಸೊ ಯಾವ ರೀತಿ ಡ್ರಾ ಮಾಡೋದು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಲರ್ ಅಂತ ಕಾಣ್ತಿದೆಯಲ್ಲ, ಈ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಕಲರ್ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈಗ ನಾನು ರೆಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ರೆಗ್ಯುಲರ್ ಅಂತ ಇರುತ್ತೆ ಸ್ಟೈಲು. ರೆಗ್ಯುಲರ್ ಬೇಕು ಅಂದರೆ ರೆಗ್ಯುಲರ್ ಇರಲಿ, ಡಾಟೆಡ್ ಬೇಕು ಅಂದರೆ ಡಾಟೆಡ್ ಕೊಟ್ಕೊಳ್ಳಿ. ಡಾಟೆಡ್ ಅಂತ ಡಾಟೆಡ್ ಆಗಿ ಬಂದಿರುತ್ತೆ. ರೆಗ್ಯುಲರ್ ಅಂತಂದರೆ ಸಿಂಗಲ್ ಲೈನ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ನಿಮಗೆ ಗ್ಲೋ ಬೇಕಾ ಬೇಡವಾ ಅಂತ ಕೇಳುತ್ತೆ. ಗ್ಲೋ ಆಫ್ ಮಾಡಿದ್ರೆ ಗ್ಲೋ ಯಾವುದೇ ರೀತಿ ಗ್ಲೋ ಬರಲ್ಲ, ಬರೀ ಈ ಥರ ಸಾಲಿಡ್ ಲೈನ್ ಬರುತ್ತೆ. ಗ್ಲೋ ಬೇಕು ಅಂತಂದರೆ ಗ್ಲೋ ಬರುತ್ತೆ. ನೆಕ್ಸ್ಟ್ ಸೈಜ್, ನಿಮಗೆ ಎಷ್ಟು ಸೈಜ್ ಬೇಕು ಅದನ್ನು ನೀವು ಕೊಡ್ಕೊಬಹುದು. ನೆಕ್ಸ್ಟ್ ಶೋ ಪ್ರೀವಿಯಸ್ ಫ್ರೇಮ್ ಡ್ರಾಯಿಂಗ್ ಅಂತ ಕೇಳ್ತೀವಿ. ಇದನ್ನು ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ, ಬೇಡ ಅಂತಂದರೆ ಆಫ್ ಮಾಡ್ಕೊಳ್ಳಿ. ಅಂದರೆ ಏನಪ್ಪ ಅಂದರೆ ಈಗ ನೀವು ಒಂದು ಫ್ರೇಮಲ್ಲಿ ನೀವು ಈ ಸ್ಕ್ರಿಬಲ್ ಎಫೆಕ್ಟ್ ಡ್ರಾ ಮಾಡಿರ್ತೀರಾ, ನೆಕ್ಸ್ಟ್ ಫ್ರೇಮಲ್ಲಿ ಹಿಂದಿನ ಫ್ರೇಮಲ್ಲಿ ಎಲ್ಲಿ ಡ್ರಾ ಮಾಡಿದ್ದೀವಿ ಅಂತ ಗೊತ್ತಾಗಬೇಕು ಅಂತಂದರೆ ಇದನ್ನು ಆನ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ನಾನು ಅದನ್ನು ಆಫ್ ಮಾಡ್ತೀನಿ, ತೋರಿಸ್ತೀನಿ ಯಾವ ರೀತಿ ಅಂತ ನೀವು ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ನೀವು ನಿಮ್ಮ ಎರಡೂ ಬೆರಳಲ್ಲಿ ನೀವು ನಿಮ್ಮ ಈ ಥರ ವೀಡಿಯೋನ ಈ ಥರ ಝೂಮ್ ಮಾಡ್ಕೊಬೋದು. ಝೂಮ್ ಮಾಡಿಕೊಂಡು ಕ್ಲೀನಾಗಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಈ ಥರ ಡ್ರಾ ಮಾಡ್ಕೊಬೋದು ಅಷ್ಟೇ. ನೋಡಿ ಈಗ ಮೊದಲನೇ ಫ್ರೇಮ್ಗೆ ಡ್ರಾ ಮಾಡಿದೆ, ಎರಡನೇ ಫ್ರೇಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅದೇ ರೀತಿ ಡ್ರಾ ಮಾಡ್ಕೊಂಡು ಹೋಗೋದು. ಸೊ ನಿಮಗೆ ಮೊದಲನೇ ಫ್ರೇಮಲ್ಲಿ ಎಲ್ಲಿ ಡ್ರಾ ಮಾಡಿದೆ ಗೊತ್ತಾಗಬೇಕು ಅಂತ ಅಂದರೆ ತಿರ್ಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಶೋ ಪ್ರೀವಿಯಸ್ ಫ್ರೇಮ್ ಡ್ರಾಯಿಂಗ್ನ ಆನ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ನಿಮಗೆ ತೋರಿಸುತ್ತೆ ಎಲ್ಲೆಲ್ಲಿ ಡ್ರಾ ಮಾಡಿದ್ಯಾ ಹಿಂದ್ಗಡೆ ಫ್ರೇಮಲ್ಲಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇರುತ್ತೆ. ಸೊ ಅದು ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ, ಬೇಡ ಅಂದರೆ ಆಫ್ ಮಾಡ್ಕೊಳ್ಳಿ. ನಾನು ಅದನ್ನು ಆಫ್ ಮಾಡ್ಕೊತೀನಿ, ಶೋ ಪ್ರೀವಿಯಸ್ ಫ್ರೇಮ್ ಡ್ರಾಯಿಂಗ್ ಆಫ್ ಮಾಡ್ಕೊತೀನಿ. ನೀವು ಬೇಕಂದರೆ ಆನ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನೀವು ಪ್ರತಿಯೊಂದು ಫೋಟೋಗೂ ನೀವು ಈ ಥರ ಡ್ರಾ ಮಾಡ್ಕೊಂಡು ಹೋಗೋದು. ನಿಮಗೆ ಯಾವ ರೀತಿ ಬೇಕು ಅಂತ ನೀವು ನೋಡಿಕೊಂಡು ಕ್ಲೀನಾಗಿ ನೀವು ಡ್ರಾ ಮಾಡಿಕೊಂಡು ಹೋಯ್ತಾ ಇರ್ಬೋದು. ಕಲರು ಅಷ್ಟೇ, ರೆಡ್ ಕಲರೇ ಅಂತಾನೆ ಅಲ್ಲ, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಡ್ರಾ ಮಾಡ್ಕೊಂಡು ಹೋಗ್ಬೋದು. ಮತ್ತು ನಿಮಗೆ ಗ್ಲೋ ಬೇಡ ಅಂತಂದರೆ ತಿರ್ಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಆ್ಯಡ್ ಗ್ಲೋ ಟು ಪಾತ್ನ ಆಫ್ ಮಾಡಿದ್ರೆ ನಿಮಗೆ ಗ್ಲೋ ಯಾವುದೇ ರೀತಿ ಗ್ಲೋ ಬರಲ್ಲ. ನೀವು ನಾರ್ಮಲಾಗಿ ಈ ಥರ ಗ್ಲೋ ಇಲ್ಲದೆ ಇರೋಂಥ ಸ್ಕ್ರಿಬಲ್ ಎಫೆಕ್ಟ್ನು ಕೂಡ ನೀವು ಮಾಡ್ಕೊಂಡು ಹೋಗಬಹುದು. ನಿಮಗೆ ಸ್ಟಾರ್ಟಿಂಗಲ್ಲಿ ವೀಡಿಯೋ ತೋರಿಸ್ತೆ ಗೊತ್ತಾ, ಆ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ಸೊ ಆ ಥರ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಸ್ಕ್ರಿಬಲ್ ಎಫೆಕ್ಟ್ನ ಮಾಡ್ಕೊಳ್ಳಿ. ಮತ್ತು ಸ್ಕ್ರಿಬಲ್ ಎಫೆಕ್ಟ್ನ ಡ್ರಾ ಮಾಡೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಮೇಲ್ಗಡೆ ಕಾರ್ಡಲ್ಲಿ ಹಾಕಿರ್ತೀನಿ, ಯಾವ ರೀತಿ ಬಾಲ್ ಮೂವ್ ಆಗೋ ಥರ ಮತ್ತು ಕೆಲವೊಂದು ಆ್ಯನಿಮೇಷನ್ಗಳನ್ನ ಯಾವ ರೀತಿ ಮಾಡ್ಕೊಬೋದು ಸ್ಕ್ರಿಬಲ್ ಎಫೆಕ್ಟ್ನಲ್ಲಿ ಅಂತ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇರೋದು ಅಷ್ಟೇ. ಮತ್ತು ಇನ್ನೊಂದು, ಈಗ ನೀವು ಇಲ್ಲೆಲ್ಲರೂ ಒಂದು ಕಡೆ ಡ್ರಾ ಮಾಡಿರ್ತೀರಿ, ಸರಿಯಾಗಿ ಬಂದಿಲ್ಲ ಅಂತಂದರೆ ನಿಮ್ಗೆ ಅಂಡು ಬಟನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡೋದು ಹೊಂಟೋಗುತ್ತೆ. ನೋಡಿ ನಾನು ಈಗ ಸ್ಕ್ರಿಬಲ್ ಎಫೆಕ್ಟ್ನ ಡ್ರಾ ಮಡಗಿದೆ. ಸೊ ಈ ಥರ ನೀವು ಪ್ರತಿಯೊಂದು ಫ್ರೇಮ್ಗೂ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಡ್ರಾ ಮಾಡ್ಕೊಂಡು ಹೋಗಿ. ಮತ್ತು ಇನ್ನೊಂದು ಈ ಇಲ್ಲಿ ನಿಮಗೆ ಪ್ಲೇ ಬಟನ್ ಕಾಣ್ತಿರುತ್ತಲ್ಲ, ಈ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಕೊಬೋದು ಯಾವ ರೀತಿ ಬಂದಿದೆ ನನ್ನ ವಿಡಿಯೋ ಅಂತ ಅಂದ್ಬಿಟ್ಟು ನೀವು ನೋಡ್ಕೊಬಹುದು. ನೆಕ್ಸ್ಟ್ ಇವಾಗ ನೀವು ಸ್ಕ್ರಿಬಲ್ ಎಫೆಕ್ಟ್ನೆಲ್ಲ ಡ್ರಾ ಮಾಡಾಗಿದೆ ಮತ್ತು ವಿಡಿಯೋ ಎಲ್ಲ ಓಕೆ ಆಗಿದೆ. ನೆಕ್ಸ್ಟ್ ಇದನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತಂದರೆ ನೋಡ್ಕೊಳ್ಳಿ. ಇದನ್ನು ಫಸ್ಟ್ ನೀವು ಈ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ವಿಡಿಯೋ ಪ್ಲೇ ಆಗ್ತಿರಬೇಕಾದ್ರೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಥರ ಒಂದು ಸಿಂಬಲ್ ಬರುತ್ತೆ ನೋಡಿ. ನಾರ್ಮಲ್ ಆಗಿದ್ದಾಗ ಬರಲ್ಲ, ನೋಡ್ಕೊಳ್ಳಿ. ಪ್ಲೇ ಮಾಡಿದಾಗ ಮಾತ್ರ ನಿಮ್ಗೆ ಇಲ್ಲಿ ಎಕ್ಸ್ಪೋರ್ಟ್ ಸಿಂಬಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ನೆಕ್ಸ್ಟು ಸೇಮ್ ಆಸ್ ಒರಿಜಿನಲ್ ಅಂತಿರುತ್ತೆ ಹಾಗೆ ಇರಲಿ. ನೆಕ್ಸ್ಟು ಶೋ ವಾಟರ್ ಮಾರ್ಕ್, ಅಂದರೆ ಇದು ನಿಮಗೆ ವಾಟರ್ ಮಾರ್ಕ್ ತೋರಿಸುತ್ತೆ. ಈಗ ನಾವು ಈ ವಿಡಿಯೋನ ಸೇವ್ ಮಾಡಿಕೊಂಡ್ರೆ ಸ್ಕ್ರಿಬಲ್ ಅಂತ ನಮಗೆ ವಾಟರ್ ಮಾರ್ಕ್ ಬರುತ್ತೆ, ಅಂದರೆ ಕೆಳಗಡೆ ಸ್ಕ್ರಿಬಲ್ ಅಂತ ಬರ್ದಿರ್ತಾರೆ. ನಿಮಗೆ ಅದರ ಬರ್ದಿರಬಾರ್ದು ಅಂತಂದರೆ ನೀವು ಪ್ರೋ ಅಪ್ಲಿಕೇಶನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಇರಲಿ ಬರ್ದಿರಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದೆ ವಿಡಿಯೋ ಇವಾಗ ಸೇವ್ ಆಗ್ತಾ ಇದೆ. ಈ ಥರ ಮಾಡಿಕೊಂಡು ನೀವು ಮೊಬೈಲಲ್ಲಿ ಸ್ಕ್ರಿಬಲ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೊಬಹುದು. ಬಟ್ ಆದರೆ ಈ ಅಪ್ಲಿಕೇಶನ್ ಬರೀ 5 ಸೆಕೆಂಡ್ ಮಾತ್ರ ಸ್ಕ್ರಿಬಲ್ ಎಫೆಕ್ಟ್ ಕ್ರಿಯೇಟ್ ಮಾಡ್ಕೊಳಕ್ಕಾಗೋದು. ವಿಡಿಯೋದಲ್ಲೇ ಹೇಳಿದ್ದೀನಿ. ನಿಮಗೆ 5 ಸೆಕೆಂಡ್ಗಿಂತ ಜಾಸ್ತಿ ಸ್ಕ್ರಿಬಲ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೊಬೇಕು ಮತ್ತು ದುಡ್ಡು ಕೊಡಬಾರ್ದು ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬೇರೆ ಟ್ಯೂಟೋರಿಯಲ್ದು ಲಿಂಕ್ ಹಾಕಿದ್ದೀನಿ ನನ್ನ ವಿಡಿಯೋದೇ. ಸೊ ಬೇರೆ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಆ ಥರ ನೀವು ಮಾಡ್ಕೊಂಡ್ರೆ ನೀವು ಎಷ್ಟು ಸೆಕೆಂಡ್ ಇರೋ ವೀಡಿಯೋಗೂ ಬೇಕಾದ್ರೆ ನೀವು ಸ್ಕ್ರಿಬಲ್ ಎಫೆಕ್ಟ್ನ ಹಾಕೊಬಹುದು. ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.